ಶಿವಗಂಗಾ ಕೂತ್ಕೊಲ್. ಮಾನ್ಯ ಅಧ್ಯಕ್ಷರೇ, ಅದರಿಂದ ಸ್ಪೆಷಲ್ ಗ್ರಾಂಟ್ಸು ಕೊಡಲಿಲ್ಲ. ಇವರೇ ಒಪ್ಕೊಂಡಿರ್ತಕ್ಕಂಥ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ 5,300 ಕೋಟಿ ರೂಪಾಯಿನೂ ಕೊಡಲಿಲ್ಲ. ಇದು ಅನ್ಯಾಯ ಅಲ್ವಾ ಕರ್ನಾಟಕಕ್ಕೆ? ಈ ಅನ್ಯಾಯ ಕೇಳಿದ್ರೆ ಸಂಘರ್ಷ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ಏನು ಹೇಳೋದು? ನಾನು ಸಂಘರ್ಷ ಮಾಡಕ್ಕೆ ಹೋಗಲ್ಲ, ಸಂಘರ್ಷ ಯಾರ ಜೊತೆಲೂ ಮಾಡಕ್ಕೆ ಹೋಗಲ್ಲ. ಆದರೆ ಕರ್ನಾಟಕದ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆದರೆ ನನ್ನ ಕರ್ತವ್ಯ ಕೇಳಲೇಬೇಕಾಗ್ತದೆ. ಅದರ್ವೈಸ್ ನಾವೆಲ್ಲರೂ ಕೂಡ ಕನ್ನಡಿಗರಿಗೆ ದ್ರೋಹ ಮಾಡಿದಾಗ್ತದೆ. ಎಲ್ರಿಗೂ ಕೂಡ ಎಲ್ಲ ದ್ರೋಹ ಮಾಡಿದಾಗ್ತದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ನೋಡಿ ಮಾನ್ಯ ಅಧ್ಯಕ್ಷರೇ, ಈ ಫಸ್ಟ್ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ ಡೆವಲ್ಯೂಷನ್ ಪ್ಲಸ್ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ರೆಕಮೆಂಡೇಶನ್ 3 ರಾಜ್ಯಗಳಿಗೆ ರೆಕಮೆಂಡ್ ಮಾಡಿದರು. ಒಂದು ಕರ್ನಾಟಕ, 2ನೇದು ಮಿಜೋರಾಂ, 3ನೇದು ತೆಲಂಗಾಣ. ನಮಗೆ ಜಾಸ್ತಿ ಮಾಡಿದರು. ಯಾಕೆ ಅನ್ಯಾಯ ಆಗಿದೆ ಅಂತೇಳಿ ನಮಗೆ ಜಾಸ್ತಿ ಮಾಡಿದರು. 5,495 ಕರ್ನಾಟಕಕ್ಕೆ, ಮಿಜೋರಾಂಗೆ 5,046, ತೆಲಂಗಾಣಕ್ಕೆ 723 ಕೋಟಿ, ಒಟ್ಟು 6,764 ಕೋಟಿ. ಇದು ಬರಲಿಲ್ಲ. ಇದು ರೆಫ್ಯೂಸ್ ಮಾಡಿಬಿಟ್ರು. ಕಾರಣ ಏನು ಹೇಳ್ತಾರೆ? ಈಗ ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ. ಆಗಿದ್ದರೆ ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡೋಕ್ಕಾಗತ್ತಾ? ಹಾಗಾದರೆ ಆ ವರ್ಷ 2021ನೇ ವರ್ಷ ಯಾವ ಗ್ರ್ಯಾಂಟಿನ ಮೇಲೆ ಸರ್ಕಾರ ನಡೆಸಿದರು? ಯಾವ ರಿಪೋರ್ಟ್ ಮೇಲೆ? ಯಾವ ರಿಪೋರ್ಟ್ ಮೇಲೆ ಮಾನ್ಯ ಅಧ್ಯಕ್ಷರೇ? ಕೇಂದ್ರ ಸರ್ಕಾರ ನಡೆದದ್ದು ಫಸ್ಟ್ ರಿಪೋರ್ಟ್ ಮೇಲೆ ನಡೆದ್ದು. ಏನಾದರೂ ಸುಳ್ಳನ್ನ ಡಿಫೆಂಡ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಡಿಫೆಂಡ್ ಮಾಡ್ಕೊಳ್ಳೋದಾದ್ರೂ ಕೂಡ ಕಾರಣಗಳಿರ್ಬೇಕಲ್ಲ, ರೀಸನಿಂಗ್ ಇರಬೇಕಲ್ಲ. ವಿತೌಟ್ ರೀಸನಿಂಗ್ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ ಸಿಕ್ಕಾಕಬೇಕಾಗ್ತದೆ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಕರೆಯೋದು ಇದಕ್ಕೇನೆ. ಇದಕ್ಕೋಸ್ಕರ ನಾವು ಕರೀತಾ ಇದ್ದೀವಿ. ಇದು ಮಾನ್ಯ ಅಧ್ಯಕ್ಷರೇ, ಹಿಂಗೆ ನಾನು ಓದ್ದೆ. ಮಾನ್ಯ ಅಧ್ಯಕ್ಷರೇ, ಭದ್ರಾ ಮೇಲ್ದಂಡೆದಾಯಿತು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾವಾಗಲೂ ಕೂಡ ನನಗೆ ಇವರು ಇಲ್ಲ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು ಎಂಥದ್ದು ಸಿದ್ಧ ಎಕನಾಮಿಕ್ಸ್ ಅಂತ. ಸಿದ್ಧ ಎಕನಾಮಿಕ್ಸ್ ಅದು ಯಾವುದಾದ್ರು ಪದನ ಕೇಳೇ ಇಲ್ಲಪ್ಪ ಇಲ್ಲಿವರೆಗೆ. ಅವ್ರು ಹೇಳಿದ್ದು ನೀವಲ್ಲ. ಆ ಥರದ್ದೊಂದು ಎಕನಾಮಿಕ್ಸ್ ಇದೆಯಾ? ಯಾವ್ದಾದ್ರು ಓದಿದ್ರೆ ನೀವು ಪುಸ್ತಕ ಅದನ್ನು? ಸಿದ್ಧನಾಮಿಕ್ಸ್ ಯಾರು ಓದಿದ್ರೆ ಈ ಪದ ಕೇಳಿದ್ರೆ? ಪುಸ್ತಕ ಇದೆಯಾ ಅಂತಾರ? ನಾನಂತೂ ನೋಡಿಲ್ಲಪ್ಪ. ಈಗ ಸಿದ್ಧನಾಮಿಕ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಕೊಡಬೇಕು ಹೇಳಿ ನೋಡೋಣ. ಸುಳ್ಳು ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವ ಬ್ರ್ಯಾಂಡ್ ಕೊಡಬೇಕು? ಎಕನಾಮಿಕ್ಸ್ ಅಂತಂದ್ರೆ ಗುಡ್ ಎಕನಾಮಿಕ್ಸ್, ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ಗುಡ್ ಎಕನಾಮಿಕ್ಸ್, ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ನಾನು ಅದು ಓದಿರೋದು. ಇವತ್ತು ಬ್ಯಾಡ್ ಐತೆ ಸರ್, ಅಗ್ಲಿ ಅಂತ ಒಂದೈತೆ, ಅದು ನಿಮ್ ಬಡ್ಜೆಟ್ ಅಂತ. ಗುಡ್ ಬ್ಯಾಡ್ ಅಗ್ಲಿ ಬಡ್ಜೆಟ್ ಅಂತ. ಅಗ್ಲಿ ಅದು ಹೇಳುವಾಗ ಬಜೆಟ್ ಮೇಲೆ ಮಾತಾಡುವಾಗ ಅದನ್ನ ಹೇಳ್ರಿ. ಅಗ್ಲಿ ಅಂತೇಳಿ ನಾನು ಉತ್ತರ ಏನು ಕೊಡಬೇಕು ಅದು ಹೇಳ್ತೀನಿ. ಅಗ್ಲಿ ಅನ್ನೋದಕ್ಕೆ ಏನು ಉತ್ತರ ಕೊಡಬೇಕು? ಈಗ ಸಿಗಾಕೊಂಡಿದ್ದೀರಿ, ಬಸ್ಸು ಗಾಳಿ ಹೊಟ್ಟೋಗ್ಬಿಟ್ಟು ನಿಂತೋಗ್ಬಿಟ್ಟದೆ ಅಂತ. ಈಗ ನಾವು ಹೇಳಿದ್ವಲ್ಲ, ಅದಕ್ಕೆ ಉತ್ತರ ಹೇಳಿದ್ನಲ್ಲ. ಈಗ ಏನು ನೀವು ಕುಮಾರಸ್ವಾಮಿ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು? ಪಾರ್ಟ್ನರ್ ಸರ್, ಈಗ ಪಾರ್ಟ್ನರ್ ನೀವು. ನಮ್ಮ ಪಾರ್ಟ್ನರು ಸಿದ್ಧನಾಮಿಕ್ಸ್. ನಾನು ನಾನು ಯಾವತ್ತೂ ಕೂಡ ಗುಡ್ ಎಕನಾಮಿಕ್ಸ್ನಲ್ಲಿ ನಂಬಿಕೆ ಇಟ್ಕೊಂಡಿರೋನು. ನಾನು ಮಂಡಿಸೋದು ಗುಡ್ ಎಕನಾಮಿಕ್ಸ್ ಅಡಿನಲ್ಲಿ.
ಹಿಂದೆ ಒಬ್ಬ ಸಂವತ್ಸರ ಅಲ್ಲ ಹೇಳಿದ್ರು ನೀವು ನನಗೆ ನೀವು ಅದು ಲಂಕೇಶ್ ಪತ್ರಿಕೆಯಲ್ಲಿ ಕೂತ್ಕೊಳ್ಳಿ ಬಸ್ಸಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.